ಹಾಯ್ ಎವ್ರಿವನ್, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 2025ನೇ ಸಾಲಿನ ತಾತ್ಕಾಲಿಕ ಫಲಿತಾಂಶವನ್ನು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟಿಸಲಾಗಿದೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈಗಾಗಲೇ ಅಂಕಪಟ್ಟಿಯನ್ನು ಪ್ರಕಟಿಸಿದ್ದು ದಿನಾಂಕ 13/3/2025 ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ತಾವು ಕೂಡ ಇನ್ನೂ ಅಂಕಗಳು ಹೆಚ್ಚು ಬರಬೇಕಿತ್ತು ಅನ್ನುವರು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2025ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 6ನೇ ತರಗತಿಯ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ತದೆ ಎಂಬುದನ್ನು ನಿಖರವಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದೀರಿ ಅಂದರೆ ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ. ಬಹಳಷ್ಟು ಜನರು ನನಗೆ ಕೇಳ್ತಾ ಇದ್ರು, ಈ ಬಾರಿ ಎಷ್ಟು ಅಂಕ ಪಡೆದರೆ ನಮ್ಮ ಮಗ ಅಥವಾ ಮಗಳು ಅಥವಾ ವಿದ್ಯಾರ್ಥಿಯು ಸೆಲೆಕ್ಟ್ ಆಗ್ತಾರೆ ಅಂತ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಿಖರವಾಗಿ ಮತ್ತು ಕೆಲವೊಂದು ದಾಖಲೆಗಳ ಸಹಿತವಾಗಿ ನಿಮಗೆ ನೀಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ, ಪೂರ್ಣ ವಿಡಿಯೋವನ್ನು ನೋಡಬೇಕು. ಈ ವರ್ಷ ನಿಮ್ಮ ಮಕ್ಕಳು ಮೊರಾರ್ಜಿ ಪರೀಕ್ಷೆಯಲ್ಲಿ 50, 60, 70 ಅಂಕಗಳನ್ನು ಹೀಗೆ ಪಡೆದಿರುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಸಾಮಾನ್ಯವಾಗಿ ಜನರು ಅಂದುಕೊಳ್ಳುವುದೇ ಬೇರೆ, ಏನೆಂದರೆ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುತ್ತಾರೆ ಅಂತ. ಆದರೆ ಅದು ಒಂದೇ ಮಾನದಂಡವಾಗುವುದಿಲ್ಲ. ಇಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಅದು ಹೇಗೆಂದರೆ, ಮೊದಲನೇದಾಗಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆಕ್ಷೇಪಣೆಗಳ ನಂತರ ಅಂತಿಮ ಅಂಕಪಟ್ಟಿ ಮತ್ತು ತದನಂತರ ಇಲ್ಲಿ ಸೆಲೆಕ್ಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದರೊಂದಿಗೆ ಸರ್ಕಾರದ ಮೀಸಲಾತಿಗಳ ಪ್ರಕಾರ ಇಲ್ಲಿ ಎಲ್ಲ ಜಾತಿಯವಾರು ಅಲ್ಲಿ ಮೀಸಲಾತಿಯನ್ನು ನೀಡಿ ಸೆಲೆಕ್ಷನ್ ಮಾಡಲಾಗುತ್ತೆ. ಮತ್ತು ಮೂರನೇದಾಗಿ ಅರ್ಜಿ ಸಲ್ಲಿಸುವಾಗ ತಾವು ನೀಡಿದ ಶಾಲಾವಾರು ಆದ್ಯತೆ ಅನುಸಾರ ಈ 3 ಹಂತಗಳನ್ನು ಇಟ್ಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಇದರಂತೆ ಈ ವರ್ಷ ನಡೆದ ಮೊರಾರ್ಜಿ ಪರೀಕ್ಷೆಯ ನಂತರ ಮೊದಲ ಸುತ್ತಿನ ಕೌನ್ಸಿಲಿಂಗ್ಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಗಮನಿಸಿ, ಇದು ಒಂದು ಅಂದಾಜಲ್ಲ. ಇದೀಗ SC ಅಥವಾ ಪರಿಶಿಷ್ಟ ಜಾತಿ ವಸತಿ ಶಾಲೆಯ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಮೊದಲನೇದಾಗಿ ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸು ಇಲ್ಲಿ ಸ್ಥಳೀಯರು ಮತ್ತು ತಾಲೂಕಿನ ಹೊರಗೆ ಅಂತ ಇರುತ್ತೆ. ಸ್ಥಳೀಯರಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೆದಿರ್ತಾರಲ್ಲ ಅವರಿಗೆ. ಇನ್ನು ತಾಲೂಕಿನ ಹೊರಗೆ ಅಂದರೆ ಔಟ್ ಆಫ್ ತಾಲೂಕು. ಇಲ್ಲಿ SC ವಿದ್ಯಾರ್ಥಿಗಳಿಗೆ ಗಂಡು 69 ಅಂಕಗಳು, ಹೆಣ್ಣು 68 ಅಂಕಗಳು. ಇನ್ನು STಯಲ್ಲಿಲ್ಲ ಮತ್ತು ಪ್ರವರ್ಗ 1 ಇಲ್ಲ. 2Aದಲ್ಲಿ 89 ಅಂಕಗಳು, ಗಂಡು ಮತ್ತು ಹೆಣ್ಣು 85 ಅಂಕಗಳು. ಇನ್ನು 2Bಯಲ್ಲಿ ಇಲ್ಲ. 3Aದಲ್ಲಿ ಹೆಣ್ಣು 73 ಅಂಕಗಳು. ಇನ್ನು 3Bಯಲ್ಲಿ ಯಾವುದೂ ಇಲ್ಲ. ಇನ್ನು ತಾಲೂಕಿನ ಹೊರಗೆ ಗಂಡು ಮತ್ತು ಹೆಣ್ಣು. ಇಲ್ಲಿ SCಯಲ್ಲಿ 69 ಅಂಕಗಳು ಗಂಡು, ಇನ್ನು ಹೆಣ್ಣು 69 ಅಂಕಗಳು. ಇನ್ನು ವಿಶೇಷ ವರ್ಗದ ಕಟ್ ಆಫ್ ಮಾರ್ಕ್ಸ್ ನೋಡುವುದಾದರೆ ಗಂಡು 36 ಅಂಕಗಳು, ಹೆಣ್ಣು 31 ಅಂಕಗಳು. ಇದು ಕಳೆದ ವರ್ಷದ ಅಂದರೆ 2024-25ನೇ ಶೈಕ್ಷಣಿಕ ಸಾಲಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಕಟ್ ಆಫ್ ಮಾರ್ಕ್ಸ್ ಈ ರೀತಿ ಇರುತ್ತೆ. ಇದು ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಹಾಗಾಗಿ ಕಳೆದ ವರ್ಷದ ಹಾಗೆ ಈ ವರ್ಷವೂ ಕೂಡ ಪರೀಕ್ಷೆಯನ್ನು ಅಷ್ಟೇ ವಿದ್ಯಾರ್ಥಿಗಳು ಬರೆದಿರುವುದರಿಂದಾಗಿ ಅಂದಾಜಾಗಿ ಇಷ್ಟು ಅಂಕಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಮೊದಲನೇ ಅಂದರೆ ಫಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಮೊದಲ ಸುತ್ತಿನ ಕೌನ್ಸಿಲಿಂಗ್ಗೆ ಈ ರೀತಿ ಅಂದರೆ ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಬಹುದಾಗಿದೆ. ಇದು ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್